ಈ ವರ್ಷನೂ ಅದೇ ಥರ ಮಾಡಲಿಕ್ಕೆ ನಾವು ಮತ್ತೆ ಇದನ್ನು ಮಾಡಿದ್ದೀವಿ. ಇವತ್ತು ಬಾಗಿನವನ್ನು ಸಹ ಅರ್ಪಿಸಿದ್ದೇವೆ, ಆಮೇಲೆ ಗೇಟ್ನಿಂದ ನೀರನ್ನು ಸಹ ಬಿಟ್ಟಿದ್ದೇವೆ. ಈಗ ಸುಮಾರು 4,8,000 ಅಲ್ಲ 10,000 ಇಲ್ಲಿಂದ 4 ಗೇಟನ್ನು ಬಿಟ್ಟಿದ್ದೇವೆ. ಪ್ಲಸ್ 20,000 ಕ್ಯೂಸೆಕ್ ಅಲ್ಲಿ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗಿ ಆ ಸೈಡಿಂದ ಬಿಡ್ತಾ ಇದ್ದೇವೆ. ಇವತ್ತು 30,000 ಕ್ಯೂಸೆಕ್ ಮೀಟರ್ ಅನ್ನ ಹೊರ ಹರಿವು ಮಾಡ್ತಾ ಇದ್ದಾರೆ. ಅದನ್ನೇ ಮೇಂಟೈನ್ ಮಾಡಿಕೊಂಡು ಇವತ್ತು ಇದನ್ನು ಮಾಡ್ತೇವೆ. ಅಲ್ಲಿ ನೋಡಿ, ಅದು ಟರ್ಮಿನಲ್ ಕಾಣ್ತದೆ ಅಲ್ಲಿ ಕೈಗಾದು. ಅದರ ಸಲುವಾಗಿ ಇದನ್ನು 29 ಮೀಟರ್ನ ಅವರು ಕಾಪಾಡಬೇಕಾಗ್ತದೆ. ಅದೆಲ್ಲ ಕಂಡೀಷನ್. ಆ ಕಂಡೀಷನ್ ಅನ್ನ ಅವರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ದೇಶದ ಒಂದು ಏನು ಹಿತಕ್ಕಾಗಿ ನಾವು ಅದನ್ನ ನಮ್ಮ ಜನರು ಪ್ರಾಣವನ್ನು ಅಂದ್ರೆ ಈಗ ಇವತ್ತು ನೀರು ಬಿಟ್ಟಿದಾರಲ್ಲ ಸರ್, ನೀರು ಬಿಟ್ಟ ನಂತರ ಅಲ್ಲಿ ಅಂತ ಕೆಲವು ಗ್ರಾಮಸ್ಥರು ಸಹಿತ ಹೇಳ್ತಾ ಇದ್ರು, ಕಳೆದ ಬಾರಿಯಂತೆ ನಮಗೂ ಸಹಿತ ಮತ್ತೆ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ, ಪ್ರವಾಹದ ಬಗ್ಗೆ ಇದಾಗ್ತದೆ, ಇದುವರೆಗೆ ಅವರು ನಮ್ಗೆ ಹೇಳಿಲ್ಲ ಪ್ರವಾಹ ಉಂಟಾಗ್ತದೆ ಅಂತ ಹೇಳಿಲ್ಲ, ಬಟ್ ನೀರು ಮಾತ್ರ ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳಕ್ ಬಯಸ್ತೀರ ಸರ್? ಇವತ್ತು ನಾವು ಎಲ್ಲ ಜನ ಬಂದಿದ್ರು ಬೆಳಿಗ್ಗೆ, ಅವ್ರಿಗೆ ಎಲ್ರಿಗೂ ಹೇಳಿದ್ದೇವೆ ನಾವು ಈ ನೀರನ್ನ ಬಿಡ್ತಾ ಇದ್ದೇವೆ. ಇದನ್ನ 30 ಮೀಟರ್ ಒಳಗೆ ಮಾಡದೇ ಇದ್ರೆ ನಮ್ಗೆ ಬಹಳ ಕಷ್ಟ ಆದೀತು. ಒಂದೇ ಸಲ 1,50,000 ಕ್ಯೂಸೆಕ್ಸ್ ಬಿಟ್ಟಲ್ಲಿ 10 ಗೇಟ್ ಅಂದ್ರೆ ಎಷ್ಟಾಗ್ತದೆ ಟೋಟಲ್? ಒಂದು ಗೇಟಿಂದ ಇನ್ಕೋ ಮೇಲೆ 1.5 ಲಕ್ಷ ಏನಾದ್ರು ಆದ್ರೆ ಖಂಡಿತ ಇಲ್ಲಿ ಪ್ರಾಬ್ಲಮ್ ಆಗ್ತದೆ. ಅದಕ್ಕಾಗಿ ನಾವು ಇವತ್ತು 4 ಗೇಟನ್ನ ಮತ್ತೆ ಪ್ಲಸ್ ಅದನ್ನ ಎಲೆಕ್ಟ್ರಿಸಿಟಿನ ಉತ್ಪಾದನೆಯನ್ನ ಬಿಟ್ಟಿದ್ದೇವೆ. ಮತ್ತೆ ನಮಗೆ ಹೆದರಿಕೆ ಸ್ವಲ್ಪ ಇದೆ, ಇಲ್ಲ ಅಂತ ಅಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿಂದ ಏನು ಗೋವಾದಿಂದ ಬರೋ ನೀರುಂಟಲ್ಲ, ಅದು ಮತ್ತೆ ಇದು ಕ್ಲಾಶ್ ಆಗ್ತಾ ಇದೆ. ಮತ್ತೆ ಹೈಟೈಡಿನ ಸಮುದ್ರದ ನೀರು ಕ್ಲಾಶ್ ಆಗ್ತದೆ. ಹೈಟೈಡಿಂದ ನೀರು ಬಂದಾಗ ಸಮುದ್ರದಿಂದ ಏನು ನೀರು ಬರ್ತದೆ ಅದು ಸಹ ಬ್ಯಾಕ್ ವಾಟರ್ ಆಗಿ ಉಲ್ಟಾ ಹೊಡಿತದೆ. ಅದಕ್ಕಾಗಿ ಇದನ್ನು ನಾವು ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತೆ ನನಗೆ ಗ್ಯಾರಂಟಿ ಇದೆ, ನಾವು ಇದನ್ನ ಕಂಟಿನ್ಯೂಸ್ ಮೇಂಟೈನ್ ಮಾಡ್ತೇವೆ ಎವ್ರಿ ಡೇ. ನಮ್ಮ ತಹಸೀಲ್ದಾರ್ ಪ್ರವಾಹ ಆತಂಕದಲ್ಲಿರುವಂತಹ ಜನರಿಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡೋಕೆ ಪ್ಲಾನ್ ಮಾಡಿದ್ರೆ? ವ್ಯವಸ್ಥೆ ಅಂತ ಹೇಳಿದ್ರೆ ಅವರಿಗೆ ನಾವು ಬೋರ್ಡ್ಸ್ ಗಳನ್ನ ಇಟ್ಟಿದ್ದೇವೆ, ಮತ್ತೆ ಅವರಿಗೆ ಗಂಜಿ ಕೇಂದ್ರವನ್ನ ಓಪನ್ ಮಾಡಿ ಇಟ್ಟಿದ್ದೇವೆ. ಅಂಥದ್ದೇನಾದ್ರೂ ಪರಿಸ್ಥಿತಿ ಬಂದಲ್ಲಿ ಇಮಿಡಿಯೇಟ್ಲಿ ಗಂಜಿ ಕೇಂದ್ರಕ್ಕೆ ಸೇರಿಸ್ತೇವೆ. 24/7 ನಮ್ಮ ಆಡಳಿತ ವ್ಯವಸ್ಥೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದೇನಂದ್ರೆ ನಮ್ಮ ಟಿ9 ಅಲ್ಲಿ ನಿನ್ನೆ ಮತ್ತು ಇವತ್ತು ಚೆಂಡಿಯಾ ಮತ್ತು ಈಡೂರು ಗ್ರಾಮದಲ್ಲಿ ಬಹಳಷ್ಟು ಸಮಸ್ಯೆ ಆಗಿದೆ. ಕೆಲವು ಮನೆಗಳು ಜಲಾವೃತ ಆಗಿದ್ರೆ, ಕೆಲವು ಜಮೀನುಗಳೇ ಪೂರ್ತಿ ಜಲಾವೃತ ಆಗಿದೆ, ಬೆಳೆ ಹಾನಿಯಾಗಿದೆ. ಅವ್ರಿಗೆ ಏನಾದ್ರು ಪರಿಹಾರ ಕೊಡುವಂತ ಏನೋ ಕೆಲಸ ಮಾಡ್ತೀರಾ ಹೆಂಗೆ ಸರ್? ಇವತ್ತು ಮೊನ್ನೆ ನಮ್ಮ ರಿತೇಶ್ ಕುಮಾರ್ ಸಿಂಗ್ ಇಲ್ಲಿಯ ಏನು ಒಂದು ಆಡಳಿತಾಧಿಕಾರಿ ಅಂತ ಹೇಳ್ಕೊಂಡು ಏನು ಅವ್ರು ಇದ್ದಾರೆ, ಅವ್ರು ಬಂದಾಗಲೂ ನಾನು ಅವರಿಗೆ ಕ್ಲಿಯರ್ ಆಗಿ ಹೇಳಿದ್ದೇನೆ. ಏನಂತ ಹೇಳಿದ್ರೆ, ಈ ಸೀಬಣ್ಣವರಿಗೆ ನಾವು ನೆಲವನ್ನ ಕೊಟ್ಟು ನಾವು ಸ್ವಂತ ಸಮಾಧಿ ಆಗಿದೆ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಏನಾಗಿದೆ, ಮೊದಲೇ ಈ ಮೇಲಿಂದ ನೀರು ಸಮುದ್ರಕ್ಕೆ ಹೋಗ್ತಿತ್ತು. ಇಲ್ಲಿ ಅವರಿಗೆ ಸಮುದ್ರದ ತಟದಿಂದ ಜಾಗ ತಕೊಂಡು ಅವರು ಪ್ರತಿ ಎಲ್ಲ ಜಾಗವನ್ನ ಫಿಲ್ಲಿಂಗ್ ಮಾಡಿಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಗ್ರೌಂಡ್ ಲೆವೆಲ್ಗಿಂತ ಹೈಟ್ ಅನ್ನು ಮೇಲ್ ಮಾಡ್ತಾ ಇದ್ದಾರೆ. ಆ ನೀರು ಉಲ್ಟಾ ಹರಿತಾ ಇದೆ. ಆದ್ರಿಂದ ಅವ್ರಿಗೆ ಈಗಲೂ ಅಲ್ಲೇ ಹೋಗ್ತಾ ಇದ್ದೇವೆ ನಾವು. ಅವರು ಏನಾದ್ರು ಅದನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಹೇಳಿದ್ರೆ ಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವ್ರಿಗೆ ಅದೇ ಹೇಳ್ತಾರೆ, ನೀವೇ ಮತ್ತೊಂದ್ಸಲ ಈಗ ಬಂದು ನೋಡಿ ಪರಿಸ್ಥಿತಿ ಅಂತ ಹೇಳ್ಕೊಂಡು. ಅವರು ಒಂದು ಹೇಳಿದ್ರೆ ಟೊಕೆಟಿವ್, ಅವರು ಎಲ್ಲ ಒಳ್ಳೆ ಸೆಂಟ್ರಲ್ ಗವರ್ಮೆಂಟ್ ದೊಡ್ಡಪ್ಪನ ಮಕ್ಕಳು ಅಂತಾರಲ್ಲ, ಹಂಗೆ ಅವ್ರು ಮಾತಾಡೋ ಸ್ಟೈಲೇ ಬೇರೆ. ಏನೂ ಆಗುದಿಲ್ಲ ಅಂತಾರೆ. ನಾವೆಲ್ಲ ಆತಂಕ ಪರಿಸ್ಥಿತಿಯನ್ನು ಅವರಿಗೆ ಹೇಳಿದ್ದೇವೆ. ಇಂಥ ಪರಿಸ್ಥಿತಿ ಬರುವಾಗ ಅವರು ಇದನ್ನ ಕ್ಲಿಯರ್ ಮಾಡಬೇಕಂತ ಹೇಳಿದ್ದೇವೆ. ಅವರಿಗೆ ವಾರ್ನಿಂಗ್ ಸಹ ನಾವು ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಅವರು ಯಾವ ತನಕ ಅದನ್ನು ಕ್ಲಿಯರ್ ಮಾಡುವುದಿಲ್ಲಲ್ಲ, ಅಲ್ಲಿ ತನಕ ಇದು ಪ್ರಾಬ್ಲಮ್ ಇದೆ. ಯಾಕಂತ ಹೇಳಿದ್ರೆ ನೀವು ನೋಡಬಹುದು ಎಲ್ಲ ಹೈಟ್ ಮಾಡ್ಬಿಟ್ಟು ಅವರು ಪ್ರತ್ಯಕ್ಷವಾಗಿ ನೋಡಬಹುದು. ಯಾಕಂದ್ರೆ ಐಸ್ ಚೆಂಡಿಯಾ ಮತ್ತೆ ಐಸ್ ಫ್ಯಾಕ್ಟರಿ ಪ್ಲಸ್ ಇರೋದು ಈಡೂರು, ಈ 3 ಗ್ರಾಮಗಳಲ್ಲಂತೂ ಪೂರ್ತಿ ಸಮಸ್ಯೆ ಆಗಿದೆ. ಇಷ್ಟು ಸಣ್ಣ ಮಳೆಗೆ ಇಷ್ಟು ಸಮಸ್ಯೆ ಆಗಿದೆ, ದೊಡ್ಡ ಮಳೆಗೆ ಬಹಳಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆ. ಅಲ್ಲಿ ನಿನ್ನೆ ಹೋಗಿದ್ವಿ, ಅಲ್ಲಿ ಜನ ಹೇಳಿದ್ರು ಬ್ರಿಡ್ಜ್ಗೆ ಇದನ್ನ ಹಾಕಿದ್ದಾರೆ, ಅಲ್ಲಿ ಜಾಳಿಗೆನ ಹಾಕಿದ್ದಾರೆ, ಹಂಗಾಗಿಬಿಟ್ಟು ನೀರು ಹೋಗ್ತಾ ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಅಂದ್ರೆ ಸಣ್ಣ ಸಮಸ್ಯೆಗಳಿಗೆ ಇದನ್ನ ಅವರ ಅವೈಜ್ಞಾನಿಕತೆನೇ ಈ ಸಮಸ್ಯೆಗೆ ಕಾರಣ ಅಂತಾನು ಸಹಿತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಹೋದ ವರ್ಷನೂ ತೋರಿಸಿದ್ದೇವೆ. ಹೋದ ವರ್ಷನೂ ಅಲ್ಲಿಯ ಗಿಡಗಂಟಿಗಳನ್ನ ತೆಗೆದ್ವಿ. ಈ ಸಲ ಅವರು ಸರಾಗವಾಗಿ ಮಾಡ್ತೇವೆ ಅಂತ ಹೇಳ್ತಾರೆ, ಅವರು ಮಾಡುವುದಿಲ್ಲ. ಇದೇನಾಗಿದೆ, ಮಳೆಗಾಲ ಬಂದಾಗ ನಾವು ಒಂದು ಏನು ಛತ್ರಿ ಹಿಡ್ಕೊಂಡು ಹೋಗ್ತೇವಂತಲ್ಲ, ಅದನ್ನು ಹಿಡ್ಕೊಂಡು ಹೋಗ್ಬಿಡ್ತೇವೆ. ಮಳೆ ಆದ್ಮೇಲೆ ಆ ಛತ್ರಿ ಎಲ್ಲೋ ನಾವೆಲ್ಲೋ ಅಂತ ಆಗ್ತೇವೆ.
ಆ ತರ ಆಗಿದೆ, ಇಲ್ಲ ಅಂತ ನಾ ಹೇಳುವುದಿಲ್ಲ. ಆದ್ರೆ ಇವರು ಇರುವಂತಹ ಜಾಗದಲ್ಲಿ ವ್ಯವಸ್ಥಿತವಾಗಿರ್ತಾರೆ. ಹಾಗೆ ಜನರು ಅವರ ಒಂದು 400 ಹೆಕ್ಟರ್ಸ್ ಜಮೀನನ್ನ ಕೊಟ್ಟು ಇವರೆಲ್ಲ ಸಮುದ್ರದ ಒಳ್ಳೆ ಒಂದು ವಾತಾವರಣದಲ್ಲಿ ಗಾಲ್ಫ್ ಹಿಡಿದು ಎಲ್ಲ ಕೋರ್ಟ್ಗಳನ್ನ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಮಾಡಲಿ, ಬೇಜಾರಿಲ್ಲ. ಆದರೆ ನಮ್ಮ ಜನರು ಇವತ್ತು ಮುಡಿಗೇರಿನೋ ಅಥವಾ ಚೇಂಡಿಯಾನೋ ಅಥವಾ ಅಮ್ದಳ್ಳಿನೋ ಅಲ್ಲಿ ಕಸ ಗುಡಿಸುವಂಥದ್ದು ಜನರಿಗೆ ಕೆಲಸ ಇಲ್ಲ. ಆದರೂ ದೇಶಗೋಸ್ಕರ ನಮ್ಮ ಜನರು ಜಮೀನನ್ನು ಬಿಟ್ಟಿದ್ದಾರೆ. ಆದರೆ ಅಧಿಕಾರಿಗಳಿಗೂ ಇದನ್ನ ಗೊತ್ತಾಗಬೇಕು. ಅಧಿಕಾರಿಗಳು ಏನು ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಅದು ಆಗ್ಲೇಬೇಕು ಅಂತ ಇವತ್ತು ನಮ್ಮ ಎಲ್ಲ ಮೇಲಿನ ಅಧಿಕಾರಿಗಳು ಬಂದು ಮಾತಾಡೋದು ಅಷ್ಟೇ. ಆದರೆ ನಿಜವಾದ ಪರಿಸ್ಥಿತಿ ಅವ್ರು ನೋಡ್ಬೇಕಂತಿದ್ರೆ ಈಗ ಅವರು ವಿಸಿಟ್ ಮಾಡ್ಬೇಕು. ಇಲ್ಲಿ ತಮ್ಮ ವಾಹಿನಿ ಮುಖಾಂತರ, TV9 ಮುಖಾಂತರ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಬಂದು ಈಗ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತದೆ ಅಲ್ಲಿ ನಿಜ ಪರಿಸ್ಥಿತಿ ಏನಿದೆ ಅಂತ ಹೇಳ್ಕೊಂಡು. ಒಳಗೆ ಎಲ್ಲ ಮಣ್ಣು ಹಾಕೊಂಡು ತುಂಬಿಟ್ಟಿದ್ದಾರೆ. ಆ ಗುಡ್ಡಗಳನ್ನ ನಾವು ಹೇಳ್ತೇವೆ, ಬಾಕಿಯವರಿಗೆ CRZ ಹೇಳ್ತೇವೆ. ಬಾಕಿಯವರಿಗೆ ಒಂದು ಸಣ್ಣ ಮನೆ ಕಟ್ಟಬೇಕಾದ್ರೆ CRZ ಪ್ರಾಬ್ಲಮ್ ಇರ್ತದೆ. ಇಲ್ಲಿ ಏನಿಲ್ಲ, CRZ ನಲ್ಲಿ 18 ಅಂತಸ್ತಿನ ಮನೆಗಳನ್ನ ಕಟ್ಟಿದ್ದಾರೆ. ಅವರು ನಮ್ಮೊಟ್ಟಿಗೆ ನಿರಾಶ್ರಿತರೆಲ್ಲ ಕೂತ್ಕೊಳ್ತಾರಲ್ಲ, ಅಲ್ಲಿ ಮನೆ ಮಾಡಲು ನಿಂತೆ ನಮ್ಗೆ ಬಹಳ ಖುಷಿ ಇರ್ತಿತ್ತು. ಅವರು ಒಂದು ಸಾಮಾನ್ಯ ಜನರ ಒಂದು ವಾತಾವರಣದಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಅವರು ಆರಾಮಾಗಿ ಆಯುಷ್ಯ ತಗೊಂಡು ಆರಾಮಾಗಿ ಆರೋಗ್ಯದಿಂದ ಫಸ್ಟ್ ಕ್ಲಾಸ್ ಗಾಡಿಯಲ್ಲಿದ್ದಾರೆ. ನಮ್ಮ ಜನರು ಅಲ್ಲಿ ಮುಡಿಗೇರಿಯಲ್ಲಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಕಳೆದ 2-3 ದಿನಗಳಿಂದ TV9 ನಲ್ಲಿ ಏನು ಸುದ್ದಿಯನ್ನು ಬಿತ್ತರಾಗ್ತಿತ್ತು, ಕಾರವಾರ ತಾಲೂಕಿನ ಗ್ರಾಮಗಳಿಗೆ ಜಲಾವೃತ ಆಗಿರೋದು. ಅದು ನೌಕಾದಳದ ಅವೈಜ್ಞಾನಿಕತೆ ಮತ್ತು ಅವರು ಜನರ ಬಗ್ಗೆ ನಿಷ್ಕಾಳಜಿಯ ಮನೋಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಅದರಿಂದ ಈ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಯನ್ನ ಈಗ ಬಂದು ಅವರ ಸ್ಥಳಕ್ಕೆ ಬಂದು ನೋಡ್ಬೇಕಂತ ಸಹಿತ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.